ಶಿವಪುರ ಗ್ರಾಮ ಪಂಚಾಯಿತಿ ಹೊಸ ಕಟ್ಟಡ ಕಳಪೆ ಕಾಮಗಾರಿ ಕ್ರಮಕ್ಕೆ ಒತ್ತಾಯಿಸಿದ ಗ್ರಾಮಸ್ಥ ಬಾಗಳ್ಳಿ ಹಾಲಪ್ಪ. ಕೂಡ್ಲಿಗಿ ತಾಲೂಕಿನ ಶಿವಪುರ ಗ್ರಾಮ ಪಂಚಾಯಿತಿಯ ಹೊಸ ಕಟ್ಟಡ ಕಾಮಗಾರಿ ನಿರ್ಮಿಸಲು ಹಳೆಯ ಕಟ್ಟಡವಿದ್ದು ಕಲ್ಲು ಕಬ್ಬಿಣ ಸೀಟುಗಳನ್ನು ಟೆಂಡರ್ ಕರೆಯದೆ ಮಾರಾಟ ಮಾಡಿಕೊಂಡಿದ್ದಾರೆ ಎಂದು ಶಿವಪುರ ಗ್ರಾಮಸ್ಥ ಬಾಗಳ್ಳಿ ಹಾಲಸ್ವಾಮಿ ಆರೋಪಿಸಿದ್ದಾರೆ. ಹಳೆ ಕಲ್ಲುಗಳನ್ನು ಹೊಸ ಕಟ್ಟಡಕ್ಕೆ ಬಳಸಿಕೊಂಡಿರುವ ಬಗ್ಗೆ ಗುತ್ತಿಗೆದಾರ ನಾಗರಾಜ್ ಮತ್ತು ಪಿಡಿಒ ಪ್ರಕಾಶ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಟ್ಟಡ ಕಟ್ಟಲು ಉದ್ಯೋಗ ಖಾತ್ರಿ 20 ಲಕ್ಷ ಮತ್ತು ಎಸ್ಆರ್ಡಿ ಫಂಡ್ನಲ್ಲಿ 20 ಲಕ್ಷ ಸೇರಿಕೊಂಡು ಒಟ್ಟು 40 ಲಕ್ಷ ರೂಪಾಯಿಗಳಿಂದ ಕಾಮಗಾರಿ ನಿರ್ಮಿಸಲು ಕಟ್ಟಡಕ್ಕೆ ಗುತ್ತಿಗೆದಾರರಾದ ನಾಗರಾಜ್ ಇವರ ಹೊಸ ಸಾಮಗ್ರಿಗಳನ್ನು ಬಳಸದೆ ಹಳೆಯ ಕಲ್ಲುಗಳಿಂದ ನಿರ್ಮಾಣ ಮಾಡಿದ್ದಾರೆ. ಇದಕ್ಕೆ ಇಂಜಿನಿಯರ್ ಶಿವಕುಮಾರ್ ಇವರು ಯಾರಿಗೂ ಉತ್ತರಿಸುತ್ತಿಲ್ಲವೆಂದು ಗ್ರಾಮಸ್ಥ ಹಾಲಸ್ವಾಮಿ ಆರೋಪಿಸಿದ್ದಾರೆ. ವಿಜಯನಗರ ಜಿಲ್ಲಾ ಪಂಚಾಯತ್ ಸಿಎಸ್ಕೆ ಇವರಿಗೆ ದೂರು ಕೊಟ್ಟರೂ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲವೆಂಬ ಬೇಸರ ವ್ಯಕ್ತಪಡಿಸಿದ್ದಾರೆ. ಕಾಮಗಾರಿ ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ. ವಿಜಯನಗರ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಗಮನ ಹರಿಸಬೇಕಿದೆ. ಪಿಡಿಒ ಮತ್ತು ಗುತ್ತಿಗೆದಾರರನ್ನ ಕ್ರಮ ತೆಗೆದುಕೊಂಡು ಈ ಗ್ರಾಮ ಪಂಚಾಯಿತಿಯ ಕಳಪೆ ಕಾಮಗಾರಿಯನ್ನ ಭೇಟಿ ನೀಡಿ ಹೊಸ ಕಾಮಗಾರಿಯನ್ನ ಸೂಕ್ತವಾಗಿ ನಿರ್ಮಾಣ ಮಾಡಬೇಕೆಂದು ಬಾಗಳ್ಳಿ ಹಾಲಸ್ವಾಮಿ ಇವರು ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಇವರಿಗೆ ಒತ್ತಾಯಿಸಿದ್ದಾರೆ. ಮಾರಾಟ ಮಾಡ್ಕೊಂಬಿಟ್ರಲ್ಲ ಕಲ್ಲು ಸುಮಾರು ಅಂದ್ರೆ 1.5 ಲಕ್ಷ ರೂಪಾಯಿ ಕಲ್ಲದು. ಅದನ್ನ ಎಷ್ಟು ಕೆಲ ಮಾಡ್ಯಾರ ಗೊತ್ತಿಲ್ಲ. ತಗಡು ಕೆಬ್ಬಣ ಮಟ್ಟಿಗೆ 22,000 ಮಾಡಿ ಅಂತ ಹೇಳ್ತಾರೆ. ಕಮ್ಮಿ ಅಂದರೆ 50,000 ರೂಪಾಯಿ ತಗಡದು. ಟೋಟಲ್ 1.5-2 ಲಕ್ಷ ರೂಪಾಯಿ ಆಗ್ತದೆ. ಅದೆಲ್ಲ ಕಲ್ಲು ಇದು ತಗಡು ಸಾಮಗ್ರಿ ಎಲ್ಲ ಬತ್ತಿ. ಈಗ ಅದೇನು ಟೆಂಡರ್ ಗಿಂಡರ್ ಏನು ಕರೆದಿಲ್ಲ? ಟೆಂಡರ್ ಗಿಂಡರ್ ಏನು ಕರೆದಿಲ್ಲ. ಏನು ಯಾರಿಗೂ ತಿಳಿಸದೆ ಯಾರಿಗೂ ಗೊತ್ತೇ ಇಲ್ಲ. ಅದು ಊರಾಗ ಒಬ್ಬ ಸಾರ್ವಜನಿಕ ಮಗ್ಲಾಗಿದ್ದಾರೆ ಸತಿ ಹೇಳಿಲ್ಲ ಅವರು. ನಿಮ್ಮ ಹೆಸರು? ಹಾಲಸ್ವಾಮಿ ಅಂತ ಹೇಳಿ, ಬಾಗಳ್ಳಿ ಹಾಲಸ್ವಾಮಿ, ಶಿವಪುರ.